ಇನ್ನು ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಆಗಿದೆ. ಈಗಾಗಲೇ ಹೇಳ್ತಾ ಇದ್ದಂಗೆ ಎಲ್ಲೆಲ್ಲಿ ಕಲ್ಲು ತೂರಾಟ ಆಗಿದೆ ಅಂತ ನೋಡೋದಾದ್ರೆ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕೂಡ ಕಲ್ಲು ತೂರಾಟ ಆಗಿರೋದ್ರಿಂದ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ರಾತ್ರಿಯಿಂದ ಕೂಡ ಸುರೇಶ್ ಗೌಡ ಮನೆಗೆ ಪೊಲೀಸರು ಭದ್ರತೆಯನ್ನ ವಹಿಸಿದ್ದಾರೆ, ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಆದ್ರೆ ಅದರ ಮಧ್ಯದಲ್ಲೇ ನೋಡಿ ಈ ರೀತಿ ಕಲ್ಲು ತೂರಾಟ ಆಗಿದೆ. ಅಂದ್ರೆ ಅಲ್ಲಿ ಈ ರೀತಿಯ ಬಿಗುವಿನ ವಾತಾವರಣ ಉಂಟಾಗ್ತಾ ಇದ್ದಂತೆ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕಲ್ಲು ತೂರಾಟ ಕೂಡ ಆಯ್ತು. ಹೀಗಾಗಿ ರಾತ್ರಿಯಿಂದ ಕೂಡ ಪೊಲೀಸರು ಅಲ್ಲೇ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹೀಗಿದ್ರೂ ಕೂಡ ಅಲ್ಲಿ ಬಿಗುವಿನ ವಾತಾವರಣನೇ ಇದೆ. ಆ ಕಿಟಕಿ ಗಾಜು ಒಡೆದಿರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಅಲ್ಲಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ರಾತ್ರಿಯಿಂದ ಕೂಡ ಭದ್ರತೆಗೋಸ್ಕರ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಕಲ್ಲು ತೂರಾಟ ಆಗಿರೋದ್ರಿಂದ ಮತ್ತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಈಗಾಗಲೇ ನೋಡಿ ಅನೇಕ ಕಡೆ ಬೆಂಕಿ ಹಚ್ಚಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ, ಅವರವರೇ ಹೊಡೆದುಕೊಳ್ತಾ ಇದ್ದಾರೆ. ಪ್ರತಿಭಟನೆ ಜೊತೆಗೆ ಈ ಜೈಕಾರ ಜಯಘೋಷಗಳು, ಅವ್ರಿಗೆ ಬೇಕಾದಂಗೆ ಅವರು, ಮತ್ತೊಂದು ಸಮುದಾಯಕ್ಕೆ ಬೇಕಾದಂಗೆ ಅವರು, ಈ ರೀತಿ ಮಾಡ್ತಾ ಇರೋದ್ರಿಂದ ಬಿಗುವಿನ ವಾತಾವರಣ ಈಗ ಅಲ್ಲಿ ಬಹಳ ಏರ್ಪಟ್ಟಿದೆ. ಹೀಗಾಗಿ ಈ ವಾತಾವರಣವನ್ನ ಸರಿ ಮಾಡಬೇಕು, ತಿಳಿಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಪೊಲೀಸರ ಭದ್ರತೆ ಕೂಡ ಅಲ್ಲಿದೆ. ಜೊತೆಗೆ ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕೂಡ ಕಲ್ಲು ತೂರಾಟ ಆಗಿರೋದ್ರಿಂದ ಅಲ್ಲೂ ಕೂಡ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಯಾವುದೇ ರೀತಿಯ ಮತ್ತೆ ಅಹಿತಕರ ಘಟನೆಗಳು ಸಂಭವಿಸಬಾರ್ದು, ಮತ್ತಾರೂ ಕೂಡ ಬಂದು ಇಲ್ಲಿ ಗಲಾಟೆ ಮಾಡಬಾರ್ದು, ಕಿಡಿಗೇಡಿಗಳು ಬಂದು ಈ ರೀತಿ ಕಲ್ಲು ತೂರಾಟ ಮಾಡಬಾರ್ದು ಅಂತ ಈಗಾಗಲೇ ಒಂದ್ಸತಿ ಕಲ್ಲು ತೂರಾಟ ಆಗಿರೋದ್ರಿಂದ ಮನೆಯ ಕಿಟಕಿ ಗಾಜು ಕೂಡ ಒಡೆದು ಹೋಗಿದೆ. ಮನೆಯಲ್ಲಿರುವಂತವರಿಗೆ ಹೊರಗೆ ಬರೋದಕ್ಕೂ ಕೂಡ ಭಯ ಆಗ್ತಾ ಇರುತ್ತೆ. ಹೀಗಾಗಿ ಅಲ್ಲೇ ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಗೊಂಡಿರುವಂತದ್ದು ನೋಡಿ. ಒಂದು ಸಣ್ಣ ಗಲಾಟೆಯಿಂದ ಶುರುವಾಗಿರುವಂತದ್ದು ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಆಗಿರುವಂತ ಈ ಗಲಾಟೆಯಿಂದಾಗಿ ಎಲ್ಲೆಲ್ಲಿ ಯಾವ ರೀತಿಯ ಗಲಭೆಗಳು ಶುರುವಾಗ್ಬಿಟ್ಟಿದಾವೆ ಅಂತ. ಮಾಜಿ ಶಾಸಕ ಸುರೇಶ್ ಗೌಡ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ, ಅಲ್ಲೆಲ್ಲಿ ಬೆಂಕಿ ಹಚ್ಚಿದ್ದಾರೆ, ಅಲ್ಲೆಲ್ಲಿ ಗಲಾಟೆಗಳು ನಡೀತಾನೆ ಇದ್ದಾವೆ. ಅದಾದ ಬಳಿಕ ಹಿಂದೂ ಸಂಘಟನೆಗಳು ಸಂಬಂಧಪಟ್ಟಂತೆ ಅನೇಕ ಜನರು ಪೊಲೀಸ್ ಠಾಣೆ ಎದುರುಗಡೆ ಕೂತ್ಬಿಟ್ಟಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಅಂತ. ಹೇಗಾದ್ರೂ ಮಾಡಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿ. ಪ್ರತಿ ಬಾರಿ ಕೂಡ ಇದೇ ರೀತಿ ಆದ್ರೆ, ಇದೇ ರೀತಿ ಹಬ್ಬಗಳನ್ನ ಆಚರಣೆ ಮೆರವಣಿಗೆ ಹೊರಟಂತ ಸಂದರ್ಭದಲ್ಲಿ ಈ ರೀತಿ ಆಕ್ಷೇಪ ವ್ಯಕ್ತಪಡಿಸೋದು ಎಷ್ಟು ಸರಿ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ನಾಗಮಂಗಲದಲ್ಲಿ ಬಿಗುವಿನ ವಾತಾವರಣ ಹಾಗೆ ಮುಂದುವರೆದಿದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಪೊಲೀಸರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಬಹಳ ಸೂಕ್ಷ್ಮವಾದಂತ ವಿಚಾರ ಇದು. ಎರಡು ಸಮುದಾಯಗಳ ನಡುವಿನ ಗಲಾಟೆ ಆಗಿರೋದ್ರಿಂದ ಎರಡೂ ಸಮುದಾಯದ ಜನರು ಕೂಡ ಅಷ್ಟೇ ರೀತಿಯಾಗಿ ಟ್ರಿಗರ್ ಆಗ್ತಾರೆ ಇಂತಹ ಸಂದರ್ಭದಲ್ಲಿ. ಸಮುದಾಯ ಅಂತ ಬಂದ್ರೆ, ಆಚರಣೆ ಅಂತ ಬಂದ್ರೆ ಆ ಎರಡು ಸಮುದಾಯಗಳ ನಡುವೆ ಕೂಡ ಬಹಳ ಟ್ರಿಗರ್ ಆಗುವಂತ ವಿಚಾರ ಇದು. ಹಾಗಾಗಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಆದಷ್ಟು ಈ ಘಟನೆ ಗಲಭೆಗಳನ್ನ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಹಾಗಂತ ಇದನ್ನ ಕಡಿಮೆ ಮಾಡೋದಕ್ಕೆ, ಚದುರಿಸೋದಕ್ಕೆ ಅಂತ ದೊಡ್ಡ ಮಟ್ಟದಲ್ಲಿ ರಿಯಾಕ್ಷನ್ ತೆಗೆದುಕೊಳ್ಳೋದಕ್ಕೂ ಕೂಡ ಸಂಕಷ್ಟ ಆಗುತ್ತೆ. ಯಾಕಂದ್ರೆ ಎರಡು ಸಮುದಾಯಗಳು ಕೂಡ ಅಲ್ಲಿ ಇರುವಂತದ್ದು, ಎರಡು ಸಮುದಾಯಗಳ ಜನರು ಕೂಡ ಅಲ್ಲಿ ಜಮಾಯಿಸಿರ್ತಾರೆ. ಹಾಗಾಗಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಬಹಳ ಸೂಕ್ಷ್ಮವಾದಂತ ವಿಚಾರ ಇದು. ಹಾಗಾಗಿ ಪೊಲೀಸರು ಈಗಾಗಲೇ ಅಲ್ಲಿದ್ದಾರೆ. ಹಾಗಿದ್ರೂ ಕೂಡ ಪ್ರತಿ ಬಾರಿ ನಾಗಮಂಗಲದಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ, ಎರಡನೇ ಸಲ ಈ ರೀತಿ ಘಟನೆ ಆಗ್ತಾ ಇರೋದ್ರಿಂದ ಏನಾದ್ರೂ ಮಾಡಿ ಪೊಲೀಸರು ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಅಷ್ಟೇ.